ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದು ತುಂಬ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ. ಅದು ಪ್ರಾಮಾಣಿಕತೆ, ಹಾನೆಸ್ಟಿ. ಇವತ್ತಿನ ಜಗತ್ತಿನೊಳಗೆ ಹಣ, ಹೆಸರು, ಯಶಸ್ಸು ಎಲ್ಲವೂ ಮುಖ್ಯ. ಆದರೆ ಇವೆಲ್ಲಕ್ಕಿಂತ ದೊಡ್ಡ ಸಂಪತ್ತು ಯಾವುದು ಗೊತ್ತಾ? ಅದು ಪ್ರಾಮಾಣಿಕತೆ. ಮನಿ ಕ್ಯಾನ್ ಬಿ ಅರ್ನ್ಡ್ ಅಗೇನ್, ಪೊಸಿಷನ್ ಕ್ಯಾನ್ ಬಿ ಗೇನ್ಡ್ ಅಗೇನ್, ಬಟ್ ಒನ್ಸ್ ಟ್ರಸ್ಟ್ ಇಸ್ ಬ್ರೋಕನ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಬ್ಯಾಕ್. ಪ್ರಾಮಾಣಿಕತೆ ಅಂದರೆ ಅದು ಕೇವಲ ಸುಳ್ಳು ಹೇಳದೇ ಇರೋದು ಮಾತ್ರವಲ್ಲ. ನಾವು ಯಾರು ಎಂಬುದು ನಿಜವಾಗಿ ತೋರಿಸುವುದು, ಯಾರು ನೋಡದಿದ್ದಾಗಲೂ ಸರಿಯಾದ ಕೆಲಸ ಮಾಡುವುದೇ ಪ್ರಾಮಾಣಿಕತೆ. ಒಂದು ಸಣ್ಣ ಉದಾಹರಣೆ ಮೂಲಕ ನಿಮ್ಗೆ ಹೇಳಬೇಕಂದ್ರೆ, ಒಬ್ಬ ವ್ಯಕ್ತಿಗೆ ರಸ್ತೆಯಲ್ಲಿ ಒಂದು ಪರ್ಸ್ ಸಿಕ್ತು. ಅದರೊಳಗೆ ಹಣ, ಎಟಿಎಂ ಕಾರ್ಡ್, ಮುಖ್ಯ ದಾಖಲೆಗಳು ಎಲ್ಲವೂ ಇದ್ದು. ಯಾರು ನೋಡುದಿಲ್ಲ ಅಂತ ಅವನು ಬೇಕಾದ್ರೆ ಹಣವನ್ನು ತೆಗೆದುಕೊಳ್ಬಹುದಾಗಿತ್ತು. ಆದ್ರೆ ಅವನು ಆ ಪರ್ಸನ್ನು ಅದರ ಮಾಲೀಕನಿಗೆ ಒಪ್ಪಿಸ್ತಾನೆ. ಅವನಿಗೆ ಹಣ ಸಿಗ್ಲಿಲ್ಲ ನಿಜವಾಗ್ಲೂ, ಆದ್ರೆ ಅವನು ಒಂದು ದೊಡ್ಡ ಸಂಪತ್ತನ್ನು ಗಳಿಸಿದ. ಅದೇ ಆತ್ಮ ಸಂತೋಷ, ಆತ್ಮ ತೃಪ್ತಿ. ದಿಸ್ ಇಸ್ ದ ಪವರ್ ಆಫ್ ಹಾನೆಸ್ಟಿ ಅಂತ. ಇವತ್ತಿನ ಸಮಾಜದೊಳಗೆ ಕೆಲವರು ಹೇಳ್ತಾರೆ, ಸುಳ್ಳು ಹೇಳದೇ ಇದ್ರೆ ಮುಂದೆ ಬರಕ್ಕಾಗೋದಿಲ್ಲ, ಸ್ವಲ್ಪ ಸ್ವಲ್ಪ ಮೋಸ ಮಾಡದೇ ಇದ್ರೆ ಮಾಡಲೇಬೇಕು, ತುಂಬ ಹಾನೆಸ್ಟ್ ಇದ್ರೆ ಜನರು ಬಳಸ್ಕೊಳ್ತಾರಂತ. ಆದರೆ ನಾನು ಒಂದು ಮಾತು ಹೇಳಲು ಇಷ್ಟಪಡ್ತೀನಿ. ಸುಳ್ಳು ನಿಮಗೆ ತಾತ್ಕಾಲಿಕ ಯಶಸ್ಸು ಕೊಡುತ್ತೆ, ಆದರೆ ಪ್ರಾಮಾಣಿಕತೆ ನಿಮಗೆ ಶಾಶ್ವತ ಗೌರವ ಕೊಡುತ್ತೆ. ಪೀಪಲ್ ಮೇ ಫಾರ್ಗೆಟ್ ಯುವರ್ ವರ್ಡ್ಸ್, ಪೀಪಲ್ ಮೇ ಫಾರ್ಗೆಟ್ ಯುವರ್ ವರ್ಕ್, ಬಟ್ ದೇ ನೆವರ್ ಫಾರ್ಗೆಟ್ ಯುವರ್ ಕ್ಯಾರೆಕ್ಟರ್. ಸೊ ಒಂದು ಕುಟುಂಬ ಗಟ್ಟಿಯಾಗಿರಲು ಕಾರಣ ಹಣ ಆಗೋದಿಲ್ಲ, ಅದರ ಅಡಿಪಾಯ ನಂಬಿಕೆ, ಹಾನೆಸ್ಟಿ. ಗಂಡ ಹೆಂಡತಿ ನಡುವೆ, ತಂದೆ ತಾಯಿ ಮತ್ತು ಮಕ್ಕಳ ನಡುವೆ ಪ್ರಾಮಾಣಿಕತೆ ಇದ್ದರೆ ಸಂಬಂಧಗಳು ಗಟ್ಟಿಯಾಗಿರ್ತವೆ. ಒಮ್ಮೆ ನಂಬಿಕೆ ಮುರಿದ್ರೆ ಅದನ್ನು ಮತ್ತೆ ಕಟ್ಟೋದು ತುಂಬ ಕಷ್ಟ. ಎಕ್ಸಾಂಪಲ್, ನೀವು ಮಾಡ್ತಿರುವಂಥ ಕೆಲಸ ಸ್ಥಳದಲ್ಲೇ ಆಗಿರ್ಬೋದು, ಆಫೀಸ್ನಲ್ಲೇ ಆಗಿರ್ಬೋದು, ಬಿಸ್ನೆಸ್ಸಲ್ಲೇ ಆಗಿರ್ಬೋದು, ಕೆಲವೊಮ್ಮೆ ತಪ್ಪುಗಳಾಗ್ತವೆ. ತಪ್ಪನ್ನು ಮುಚ್ಚಿಡುವ ಬದಲು ದಿಸ್ ವಾಸ್ ಮೈ ಮಿಸ್ಟೇಕ್, ದಿಸ್ ಇಸ್ ಮೈ ಮಿಸ್ಟೇಕ್ ಎಂದು ಒಪ್ಪಿಕೊಳ್ಳುವಂಥ ಧೈರ್ಯ ಇರಬೇಕು. ಬಿಕಾಸ್ ಹಾನೆಸ್ಟಿ ಬಿಲ್ಡ್ಸ್ ಕ್ರೆಡಿಬಿಲಿಟಿ ಅಂತ ಹೇಳ್ತಾರೆ. ಬಾಸ್ ಮೇ ನಾಟ್ ಅಪ್ರಿಷಿಯೇಟ್ ಇಟ್ ಇಮಿಡಿಯೇಟ್ಲಿ ಆರ್ ರೈಟ್ ಅವೇ, ಬಟ್ ಪೀಪಲ್ ವಿಲ್ ಆಲ್ವೇಸ್ ರಿಮೆಂಬರ್ ದಟ್ ಯು ಆರ್ ಟ್ರಸ್ಟ್ ವರ್ತಿ ಅಂತ. ಇನ್ನು ಸ್ಟೂಡೆಂಟ್ಸ್ಗಳು ಹೇಳಬೇಕಂದ್ರೆ, ಡಿಯರ್ ಸ್ಟೂಡೆಂಟ್ಸ್, ಎಕ್ಸಾಮ್ನಲ್ಲಿ ಚೀಟಿಂಗ್ ಮಾಡಿ ಮಾರ್ಕ್ಸ್ ಪಡಿಬೋದು ನೀವು, ಆದರೆ ಜೀವನದಲ್ಲಿ ಯಶಸ್ಸು ಪಡೆಯಲು ನಾಲೆಜ್ ತುಂಬ ಮುಖ್ಯ ಆಗುತ್ತೆ. ಪ್ರಾಮಾಣಿಕ ಪ್ರಯತ್ನದಿಂದ ಬಂದ ಯಶಸ್ಸು ಹೆಚ್ಚು ಸಿಹಿಯಾಗಿರುತ್ತೆ, ಸ್ವೀಟ್ ಆಗಿರುತ್ತೆ. ಶಾರ್ಟ್ಕಟ್ಸ್ ಗಿವ್ ಟೆಂಪ್ರರಿ ಹ್ಯಾಪಿನೆಸ್ ಅಂತ ನಾನು ನಂಬಿರೋದು. ಹಾರ್ಡ್ ವರ್ಕ್ ಆ್ಯಂಡ್ ಹಾನೆಸ್ಟಿ ಗಿವ್ಸ್ ಯು ಲೈಫ್ ಲಾಂಗ್ ಸಕ್ಸಸ್. ಪ್ರಾಮಾಣಿಕತೆಯ ದೊಡ್ಡ ಪರೀಕ್ಷೆ ಅಂತ ಹೇಳ್ಬೋದು. ನಮ್ಮ ಜೀವನದಲ್ಲಿ ದೊಡ್ಡ ಪರೀಕ್ಷೆ ಅಂದರೆ ಯಾರು ನೋಡ್ತಿದ್ದಾಗ ನಾವು ಹೇಗೆ ವರ್ತಿಸ್ತೇವೆ ಎಂಬುದು. ಯಾರಾದರೂ ನೋಡಿದರೆ ಒಳ್ಳೆಯವರಾಗಿರುವುದು ಸುಲಭ, ಆದರೆ ಯಾರು ಇಲ್ಲದಿದ್ದಾಗಲೂ ಸರಿಯಾದ ಕೆಲಸ ಮಾಡುವುದು ನಿಜವಾದ ಪ್ರಾಮಾಣಿಕತೆ. ಕ್ಯಾರೆಕ್ಟರ್ ಈಸ್ ವಾಟ್ ಯು ಡೂ ವೆನ್ ನೋ ಬಡಿ ಈಸ್ ವಾಚಿಂಗ್. ಸೊ ಹಾನೆಸ್ಟ್ ಆಗಿರುವಂಥ ವ್ಯಕ್ತಿ ಹೇಗಿರ್ತಾನೆ ಅಂದರೆ, ಅವನು ಯಾವಾಗಲೂ ಸತ್ಯ ಹೇಳ್ತಿರ್ತಾನೆ, ಕೊಟ್ಟ ಮಾತನ್ನು ಉಳಿಸ್ಕೊಳ್ತಿರ್ತಾನೆ. ತಪ್ಪು ಮಾಡಿದರೆ ಆಗಲೇ ಅಕ್ನಾಲೇಜ್ ಮಾಡ್ಕೋತಾನೆ, ಮೋಸ ಮಾಡೋದಿಲ್ಲ, ಇತರ ನಂಬಿಕೆಯನ್ನು ಗೌರವಿಸ್ತಾರೆ. ಇಂಥ ವ್ಯಕ್ತಿಗಳು ಎಲ್ಲರನ್ನು ಗೌರವಿಸ್ತಾರೆ. ಇನ್ನು ಜೀವನದ ಸತ್ಯ ಹೇಳಬೇಕಂದ್ರೆ, ಒಮ್ಮೆ ಏನಾಗುತ್ತೆ, ಕೆಲವೊಮ್ಮೆ ಪ್ರಾಮಾಣಿಕರಾಗಿದ್ದರೆ ನಷ್ಟವಾಗ್ಬೋದು. ಕೆಲವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೇ ಇರ್ಬೋದು, ಕೆಲವರು ನಿಮ್ಮ ಒಳ್ಳೆಯತನ ದುರುಪಯೋಗ ಪಡಿಸ್ಕೊಳ್ಬೋದು. ಆದರೆ ನೆನಪಿಟ್ಕೊಳ್ಳಿ, ಪ್ರಾಮಾಣಿಕತೆಯಿಂದ ಬಂದ ನಷ್ಟವು ಗೌರವಿತವಾಗಿರುತ್ತೆ. ಮೋಸದಿಂದ ಬಂದ ಗೆಲುವಿಗಿಂತ ಪ್ರಾಮಾಣಿಕತೆಯಿಂದ ಬಂದ ಸೋಲು ಉತ್ತಮ ಅಂತ ನಾನು ನಂಬಿದ್ದೀನಿ. ನಿಮಗೆ ಕೊನೆಯ ಸಂದೇಶ ಏನು ಹೇಳಬೇಕಂದ್ರೆ, ಸ್ನೇಹಿತರೆ, ಈ ಜಗತ್ತಿನಲ್ಲಿ ಎಲ್ಲರೂ ಪ್ರತಿಭಾವಂತರಾಗಿರ್ಬೋದು, ಎಲ್ಲರೂ ಶ್ರೀಮಂತರಾಗಿರ್ಬೋದು, ಆದರೆ ಎಲ್ಲರೂ ಪ್ರಾಮಾಣಿಕರಾಗಿರುವುದಿಲ್ಲ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಳಿ. ನಾನು ಏನೇ ಆಗಲಿ, ಏನೇ ಬರಲಿ, ಪ್ರಾಮಾಣಿಕತೆಯನ್ನು ಬಿಡುವುದಿಲ್ಲ. ಬಿಕಾಸ್ ಹಾನೆಸ್ಟಿ ಈಸ್ ನಾಟ್ ಜಸ್ಟ್ ಅ ಹ್ಯಾಬಿಟ್, ಇಟ್ ಈಸ್ ಅ ವೇ ಆಫ್ ಲೈಫ್. ಸೊ ಪ್ರಾಮಾಣಿಕತೆ ನಿಮ್ಮನ್ನು ಯಶಸ್ವಿಯಾಗಿಸುತ್ತೆ, ಗೌರವವನ್ನು ತರುತ್ತೆ, ನಂಬಿಕೆಯನ್ನು ಹೆಚ್ಚಿಸುತ್ತೆ ಮತ್ತು ಮನಸ್ಸಿಗೆ ಆತ್ಮಶಾಂತಿಯನ್ನು ಕೊಡುತ್ತೆ. ಹಣ ಕಳೆದುಕೊಂಡ್ರು ಏನೂ ಕಳೆದುಕೊಂಡಿಲ್ಲ, ಆರೋಗ್ಯ ಕಳೆದುಕೊಂಡ್ರೆ ಸ್ವಲ್ಪ ಕಳೆದುಕೊಂಡ್ರೆ ಅನಿಸುತ್ತೆ, ಆದರೆ ಪ್ರಾಮಾಣಿಕತೆಯನ್ನು ಕಳೆದುಕೊಂಡ್ರೆ ಎಲ್ಲವನ್ನು ಕಳೆದುಕೊಂಡಾಗೆ. ಧನ್ಯವಾದಗಳು. ನಮಸ್ಕಾರ.